ಟಿಪ್ಪು ಸುಲ್ತಾನ್ ನವೆಂಬರ್ 20, 1750ರಂದು ಮೈಸೂರು ಸಾಮ್ರಾಜ್ಯದ ಮಿಲಿಟರಿ ಅಧಿಕಾರಿಯಾಗಿದ್ದ ಹೈದರ್ ಅಲಿ ಮತ್ತು ಅವರ ಪತ್ನಿಯಾದ ಫಾತಿಮಾ ಉನ್ ನಿಸಾಗೆ ಜನಿಸಿದ್ದರು. ಅವನನ್ನು ಫತ್ ಅಲಿ ಎಂದು ಹೆಸರಿಟ್ಟಿದ್ದರು. ಆದರೆ ಸ್ಥಳೀಯ ಮುಸಲ್ಮಾನ್ ಸಂತರೊಬ್ಬರು ಅವನಿಗೆ ಟಿಪ್ಪು ಮಸ್ತಾನ್ ಜಾಲಿಯಾ ಅವರ ಹೆಸರನ್ನು ಟಿಪ್ಪು ಸುಲ್ತಾನ್ ಎಂದು ಕರೆದರು. ಅವರ ತಂದೆ ಹೈದರ್ ಅಲಿ ಒಬ್ಬ ಸಮರ್ಥ ಸೈನಿಕನಾಗಿದ್ದು ಮತ್ತು 1758ರಲ್ಲಿ ಮರಾಠರ ಆಕ್ರಮಣಕಾರಿ ಪಡೆಯ ವಿರುದ್ಧ ಸಂಪೂರ್ಣ ವಿಜಯ ಗಳಿಸಿದ್ದರು. ಮೈಸೂರು ಮರಾಠರ ತಾಯ್ನಾಡನ್ನು ಹೀರಿಕೊಳ್ಳಲು ಸಾಧ್ಯವಾಯಿತು. ಇದರ ಪರಿಣಾಮವಾಗಿ ಹೈದರ್ ಅಲಿ ಮೈಸೂರಿನ ಸೈನ್ಯದ ಕಮಾಂಡರ್ ಇನ್ ಚೀಫ್ ಆದರು. ನಂತರ ಸುಲ್ತಾನ ಮತ್ತು 1761ರ ಹೊತ್ತಿಗೆ ಅವರ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತಗಾರನಾಗಿದ್ದನು. ಟಿಪ್ಪು ತಂದೆ ಖ್ಯಾತಿ ಮತ್ತು ಪ್ರಖ್ಯಾತಿಗೆ ಏರಿದಾಗ ಯುವ ಟಿಪ್ಪು ಸುಲ್ತಾನ ಲಭ್ಯವಿರುವ ಅತ್ಯುತ್ತಮ ಶಿಕ್ಷಕರಿಂದ ಶಿಕ್ಷಣವನ್ನು ಪಡೆಯುತ್ತಿದ್ದರು. ಅವರು ಸವಾರಿ, ಕತ್ತಿವರ್ಷೆ, ಶೂಟಿಂಗ್, ಕುರಾನಿನ ಅಧ್ಯಯನಗಳು, ಇಸ್ಲಾಮಿಕ್ ನ್ಯಾಯಶಾಸ್ತ್ರ, ಉರ್ದು, ಪರ್ಷಿಯನ್, ಅರೇಬಿಕ್ ಮುಂತಾದ ಭಾಷೆಗಳನ್ನು ಅಧ್ಯಯನ ಮಾಡಿದ ಟಿಪ್ಪು ಸುಲ್ತಾನ್ ಬಾಲ್ಯದಿಂದಲೂ ಫ್ರೆಂಚ್ ಅಧಿಕಾರಿಗಳ ಅಡಿಯಲ್ಲಿ ತಂತ್ರಗಳನ್ನು ಅಧ್ಯಯನ ಮಾಡಿದ್ದರು. ಏಕೆಂದರೆ ಅವರ ತಂದೆ ದಕ್ಷಿಣ ಭಾರತದಲ್ಲಿಯೇ ಫ್ರೆಂಚರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರು.